ನಿಮ್ ಮುಖಾಂತರ ಈ ಮೆಸೇಜ್ ನಾನು ಕಳಿಸ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ. ನಾನು ಯಾರ ಹತ್ರನೂ ಹೋಗಿ ನಾನು ಕೇಳೋನಲ್ಲ. ನಾನು ಕೇಪಬಲ್ ಇದ್ರೆ ನನಗೆ ಕರೆದು ಹೋಗಿ ಗೆದ್ಕೊಂಡು ಬರಪ್ಪ ಅಂತ ನನಗೆ ಕೊಟ್ರೆ ನಾನು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯಾದೆನೂ ಉಳಿಸ್ತೀನಿ. ಈ ಕ್ಷೇತ್ರದಲ್ಲಿ 4 ಸಾಲಿ ಕಾಂಗ್ರೆಸ್ ಪಾರ್ಟಿ ಸೋತಿದೆ. ಈ ಸಾಲಿ ಗೆದ್ದು ಬರ್ತೀನಿ ಅಂತ ನಾನು ಚಾಲೆಂಜ್ ಆಗಿ ಹೇಳ್ತೀನಿ. ನನಗೆ ಟಿಕೆಟ್ ಕೊಟ್ರೆ ನಾನು ಇಲ್ಲಿ ಗೆದ್ದು ಬರ್ತೀನಿ. ಯಾಕಂದ್ರೆ ನನಗೆ ಜನ ಸಪೋರ್ಟ್ ಇದೆ, ಜನ ಬಲ ಇದೆ. ನನಗೆ ಕೊಡಿ, ನಾನು ಗೆದ್ದು ಬರ್ತೀನಿ. ಇಲ್ಲ ಅಂದ್ರೆ ನಮ್ಮ ಹ್ಯಾರಿಸ್ ಸಾಹೇಬ್ರು ಕೊಳ್ಳಿ, ಇಲ್ಲ ನಮ್ಮ ಜಾರ್ಜ್ ಸಾಹೇಬ್ರು ಕೊಳ್ಳಿ. ಈಸ್ ಎ ಕೇಪಬಲ್ ಪರ್ಸನ್ಸ್. ಜಾರ್ಜ್ ಸಾಹೇಬ್ರು ಕೊಳ್ಳಿ, ಇಲ್ಲ ರಿಜ್ವಾನ್ ಸಾಹೇಬ್ರು ಕೊಳ್ಳಿ. ಈಸ್ ಎ ಕೇಪಬಲ್ ಪರ್ಸನ್. ಅವ್ರನ್ನ ಬಿಟ್ಟು ಮೈನಾರಿಟಿಯಲ್ಲಿ ಬೇರೆ ಯಾರಿಗಾದ್ರೂ ಕೊಟ್ರೆ ಈ ಸೀಟ್ 100% ಕಷ್ಟ ಇದೆ ಅಂತ. ಅದು ಇವಾಗ ಟೈಮ್ ಇದೆ. ಅದನ್ನ ಏನಾದ್ರು ತಪ್ಪುಗಳನ್ನ ಸರಿ ಮಾಡೋಕ್ಕೆ ಈಗಲೂ ಟೈಮ್ ಇದೆ, ಈಗನೂ ಮಾಡ್ಬೋದು. ಇಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರೋರು, ಇಲ್ಲಿ ಕೆಲಸ ಮಾಡೋರು, ನಮ್ಮ ಜಾರ್ಜ್ ಸಾಹೇಬ್ ಇರ್ತಾರ, ನಮ್ಮ ರಿಜ್ವಾನ್ ಸಾಹೇಬ್ ಇರ್ತಾರ, ಹ್ಯಾರಿಸ್ ಸಾಹೇಬ್ ಇರ್ತಾರ. ಇದೆಲ್ಲ ಒಂದು ಈ ನಮ್ಮ ಬೆಂಗಳೂರಿಗೆ ಒಂದು ಬಲ ಕೊಟ್ಟಿರೋರು, ಜನ ಬಲ ಇರೋರು. ಇಂಥವ್ರು ಕೊಟ್ರೆ 100% ಗೆಲ್ ಬರ್ತೀವಿ. ಅದರಲ್ಲಿ ನಾನೊಬ್ಬ. ಈ 4 ಜನ ಬಿಟ್ಟು ಬೇರೆಯವ್ರು ಕೊಟ್ರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ನನ್ನ ಇದು. ಅದರಲ್ಲಿ ಏನೋ ತಪ್ಪಾಗಿ ನಾನು ಹೇಳಿದ್ರೆ ದಯವಿಟ್ಟು ಕ್ಷಮೆ ಮಾಡಬೇಕು. ನಾನು ಹೇಳಿದ್ದೀನಿ. ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮನ್ಸು ಮಾಡಿ ಟಿಕೆಟ್ ಕೊಟ್ರೆ 101% ಗೆದ್ದು ನಾನು ಬರ್ತೀನಿ. ನನ್ನ ಪರವಾಗಿನೂ ಜನ ಬಲ ಇದೆ, ಜನ ಪ್ರೀತಿ ಇದೆ, ಜನ ನನಗೆ ನಿನ್ ಕೇಪಬಲ್ ಪರ್ಸನ್ ಅಂತ ಇದ್ದಾರೆ. ನಾನಿಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಏನೋ ನಮ್ಮ ಅಕ್ಕ ತಂಗಿಗಳಿಗೆ ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ, ದೇವ್ರು ನನಗೂ ಕೊಟ್ಟಿದ್ದಾನೆ. ಇದರಿಂದ ನನ್ನ ದುಡ್ಡಿಂದ ಸ್ವಲ್ಪ, ಸರ್ಕಾರ ದುಡ್ಡಿಂದ ಸ್ವಲ್ಪ ಪವರಿಂದ ಬಂದರೆ ಇದೆಲ್ಲ ನಾನು ನಮ್ಮ ಕ್ಷೇತ್ರದಲ್ಲಿ ಸಾಯಕ್ಕೆ ಮುಂದೆ ಇದೆಲ್ಲ ಒಂದು ಒಳ್ಳೆ ಕೆಲಸಗಳು ಮಾಡಿ ಹೋಗೋಣ ಅಂತ ನನಗೆ. ಈಗೆಲ್ಲ ವಯಸ್ಸೆಲ್ಲ ಆಗ್ಬಿಟ್ಟಿದೆ ನಮ್ಮದು. ಸಾಯಕ್ಕೆ ಮುಂಚೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಅವಕಾಶ ಕೊಡಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾ ಮೇಡಮ್, ಹೌದು 100% ಮೇಡಮ್. ಇಲ್ಲ ಮೇಡಮ್, ನಾನು ಹುಟ್ಟು ಬೆಳೆದಿರೋದು ಇದೇ ಬೆಂಗಳೂರಲ್ಲಿ. ಬೆಂಗಳೂರು ಸೌತ್ ಅನ್ನು ಬೆಂಗಳೂರು ಸೆಂಟ್ರಲ್ ಏನು ಪಕ್ಕದಲ್ಲೇ ಇರೋದು. ಏನು ಇದಿಲ್ಲ. 21,000 ಓಟು KJ ಬಾಬು ಹೆಸರಲ್ಲಿ ನಾನು ತಗೊಂಡಿದ್ದೀನಿ ಅಂದ್ರೆ ನಾನು ಶಕ್ತಿವಂತನಲ್ಲ. ಪಾರ್ಟಿಯಲ್ಲಿ 40,000 ಓಟ್ ತಗೊಂಡ್ರು RV ದೇವರಾಜ್ ಅವರು. ನಾನು 21,000 ಓಟ್ ತಗೊಂಡಿದ್ದೀನಿ. ಅದು ಪಾರ್ಟಿ ಹೆಸರಲ್ಲಿ ತಗೊಂಡಿರೋದು. RV ದೇವರಾಜ್ ಅವರು 40,000 ಓಟು ಪಾರ್ಟಿ ಹೆಸರಲ್ಲಿ, ಕಾಂಗ್ರೆಸ್ ಪಾರ್ಟಿ ಹೆಸರಲ್ಲಿ ತಗೊಂಡಿರೋದು. ನಾನು ಸ್ವಂತ ನನ್ನ ಬಲವಾಗೆ ನನ್ನ ಶಕ್ತಿಯಿಂದ 21,000 ಓಟ್ ತಗೊಂಡಿರೋದು ಏನು ಮಾಮೂಲಿ ವಿಷಯ ಅಲ್ಲ. KJ ಬಾಬು ಅಂದ್ರೆ ನಾನೇನು ದೊಡ್ಡವನಲ್ಲ. ನನಗೆ ದೊಡ್ಡವ್ರು ಮಾಡಿರೋದು ನಮ್ಮ ಕ್ಷೇತ್ರದ ಜನ. ಅದೇ ಕ್ಷೇತ್ರ ಬ್ಯಾಂಗ್ಳೂರು ಸೆಂಟ್ರಲ್ ಏನು ಸಪ್ರೇಟ್ ಅಲ್ಲ, ಬ್ಯಾಂಗ್ಳೂರು ಸೌತ್ ಏನು ಸಪ್ರೇಟ್ ಅಲ್ಲ, ಎಲ್ಲ ಒಂದೇ. ಚಿಕ್ಕಪೇಟೆನು ಸಪ್ರೇಟ್ ಇಲ್ಲ, ಎಲ್ಲ ಅಕ್ಕದಲ್ಲಿ ಪಕ್ಕದಲ್ಲಿ ಇರೋದು ಎಲ್ಲ. ನನಗೆ ಇವಾಗ ಮನೆ ಹತ್ರ ಒಂದು 15 ದಿವಸದಿಂದ 1000 ಜನ ಬರ್ತಾ ಇದ್ದಾರೆ. 1000 ಜನ ಬಂದು ನೀನು ನಿಲ್ಲೇಬೇಕು, ನಾವು ಕರ್ಕೊಂಡು ಬರ್ತೀವಿ, ನೀನು ಏನು ಮಾಡಬೇಡ, ಬರೀ ಕೈ ಜೋಡಿಸ್ಕೊಂಡು ಹೋಗು ನೀನು. ಅಲ್ಲಪ್ಪ, ನನಗೆ ಇದರಲ್ಲಿ ರಾಜಕೀಯದಲ್ಲಿ 2 ಸಲ ನಾನು ಫೇಲ್ ಆಗಿಬಿಟ್ಟಿದ್ದೀನಿ. ನನ್ನ ರಾಜಕೀಯ ಬರಲ್ಲ, ನನಗೆ ಆ ಸುಳ್ಳುಗಳು ಹೇಳಕ್ ಬರಲ್ಲ, ಸುಳ್ಳು ಆಶ್ವಾಸನೆಗಳು ಹೇಳಕ್ ಬರಲ್ಲ. ನೋಡು, ನಾನು ಸೋತ್ಬಿಟ್ಟು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನೆಗಳು ಕಟ್ಕೊಡ್ಬೇಕಂತ ಹೇಳಿದ್ದೀನಿ, ಕಟ್ಕೊಡ್ತಾ ಇದ್ದೀನಿ. ಆದರೆ ನಾನು RV ದೇವರಾಜ್ ಅವ್ರಿಗೂ ಮನವಿ ಮಾಡಿ, ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಾನು ಏನಾದರೂ ಅವ್ರಿಗೆ ಬಾಯಿಂದ ಏನಾದರೂ, ಅವ್ರು ದೊಡ್ಡವರು, ನಮ್ಮ ಸೀನಿಯರು, ಏನಾದ್ರು ತಪ್ಪಾಗಿ ನಾನು ಏನಾದ್ರು ಹೇಳಿಬಿಟ್ಟಿದ್ರೆ, ನನಗೆ ಗೊತ್ತಿಲ್ಲ ರಾಜಕೀಯನ, ನಾನು ಎಲ್ಲ ಹಿಂಗೆ ನಡೀತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಸ್ವಲ್ಪ ಕೆಟ್ಟದಾಗಿ ಹೇಳಿದ್ದೀನಿ. ಅದಕ್ಕೆ ಅವ್ರ ಮಗ ಅನ್ನೋ ತಮ್ಮ ಅನ್ನೋ ತಿಳ್ಕೊಂಡು RV ದೇವರಾಜ್ ಸಾಹೇಬ್ರು ಅವರು ಜೆಂಟಲ್ಮೆನ್, ಒಳ್ಳೆಯವರು. ಏನೋ ಎಲ್ಲರೂ ಬೆಂಕಿ ಹಾಕಿ ನನಗೇನೇನು ಸ್ವಲ್ಪ ಇದು ಮಾಡಿದ್ರು, ಅವರು ಏನೋ ತೊಂದರೆ ಕೊಟ್ಟರು ನನಗೆ. ಆ ಕೋಪದಲ್ಲಿ ಅವ್ರಿಗೂ ನಾನು ಬಾಯಿಗೆ ಬಂದಂಗೆ ಏನೋ ಮಾತಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ RV ದೇವರಾಜ್ ಸಾಹೇಬ್ರಿಗೂ ಅವ್ರ ಮಗನ್ಗೂ ನಾನು ಅವ್ರಿಗೆ ಕ್ಷಮೆ ಕೇಳಿ, ನಾನೇನಾದ್ರು ತಪ್ಪಾಗಿ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಮಾಡ್ಬೇಕಂತ ಅವ್ರಿಗೂ ಮನವಿ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಇವಾಗ ನಮ್ಮ MLAಗಳು,
ಕಾರ್ಯಕರ್ತರುಗಳು, ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು, MLAಗಳು, DK ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ ಎಲ್ಲ ಸೇರಿ ಒಗ್ಗಟ್ಟಾಗೆ ಒಂದು ಮನ್ಸು ಮಾಡಿ ಕೊಟ್ರೆ ಈ ಸೀಟ್ ಬೆಂಗಳೂರು ಸೆಂಟ್ರಲ್ ಸೀಟು 4 ಸಾರಿ ಸೋತಿರೋ ಸೀಟು ನಾನು ಗೆದ್ದು ಬರ್ತೀನಂತ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.